ನಿಮ್ಮ ಪ್ಯಾಷನ್ ಅಂತ ಒಂದಿದ್ದಾಗ ಈ ಸ್ಪೋರ್ಟ್ಸ್ ಬಗ್ಗೆ ಆ ಪ್ಯಾಷನ್ನ ಸಪೋರ್ಟ್ ಮಾಡೋಕ್ಕೆ ಸಿಗೋರು ಮನೆಯಲ್ಲಿ ಸುತ್ತಮುತ್ತ ಫ್ರೆಂಡ್ಸ್ ಅದರ ಅವಶ್ಯಕತೆ ಎಷ್ಟಿರುತ್ತೆ? ಆ್ಯಕ್ಚುಲಿ ತುಂಬ ವೆರಿ ಇಂಪಾರ್ಟೆಂಟ್. ಸೊ ನಾನು ಸ್ಪೋರ್ಟ್ ಮಾಡುವಾಗ ನನ್ನ ಅಮ್ಮ ಅಪ್ಪಗ ನಾನು ಎಂತ ಹೇಳಿ, ಬಿಕಾಸ್ ಐ ನ್ಯೂ ದೇ ವುಡ್ ಬಿ ವೆರಿ ಕನ್ಸರ್ನ್. ಹಿಯರ್ ದ ಮೇನ್ ಕೀ ರೋಲ್, ಮೇನ್ ಪ್ಲೇಯರ್ಸ್ ವೇರ್ ಇನ್ ಮೈ ಲೈಫ್ ವೇರ್ ಮೈ ಗ್ರ್ಯಾಂಡ್ ಫಾದರ್ ಆ್ಯಂಡ್ ಮೈ ಗ್ರ್ಯಾಂಡ್ ಮದರ್. ಹೇಗೆ ಅವ್ರು ನನಗೆ ಆ್ಯಕ್ಚುಲಿ ಅಜ್ಜ ಮತ್ತೆ ನಂದು ಫಸ್ಟ್ ಕಸಿನ್ ಅಣ್ಣ ನಿಹಾಲ್ ಅಂತ, ಅವ್ರು ನನಗೆ ಸರ್ಫಿಂಗ್ ಕರ್ಕೊಂಡು ಹೋಗ್ತಿದ್ರು. ಓಕೆ. ಆ್ಯಂಡ್ ದೇ ವುಡ್ ಲೈ ಟು ಮೈ ಪೇರೆಂಟ್ಸ್ ಓಕೆ that she's fine, she's just playing with the kids, because ನಾನು ಸರ್ಫಿಂಗ್ ಹೋಗೋದು ಅದು ನಾನು ಅಜ್ಜಿ ಮನೆಗೆ ಹೋಗ್ತಿದ್ದೆ. ಸೊ I was fine with it. I think I had the coolest grandmom and granddad. coolest grandmom ಅಪ್ಪನ ಕಡೆನಾ ತಾಯಿ ಕಡೆನಾ? ಅಮ್ಮನ ಕಡೆ. ಬಿಕಾಸ್ ಅದು ಫಿಶರ್ಮೆನ್ ಕಮ್ಯುನಿಟಿಯಿಂದನೂ ಬಂದಿರೋದ್ರಿಂದ ಐ ಥಿಂಕ್ ಅವ್ರಿಗೆ ಸಮುದ್ರದ ಭಯ ಬಹುಶಃ ಇರಲಿಲ್ಲ ಅಲ್ಲ? ಅವ್ರಿಗೆ ಇತ್ತು, ಬಟ್ ಮೈ ಗ್ರ್ಯಾಂಡ್ ಫಾದರ್ ಆ್ಯಂಡ್ ಗ್ರ್ಯಾಂಡ್ ಮದರ್ ನಂದು ಸಮುದ್ರ ಮೇಲೆ ಪ್ರೀತಿ ನೋಡಿ ಐ ಥಿಂಕ್ ದೇ ಜಸ್ಟ್ ಸಪೋರ್ಟೆಡ್ ಮೀ ಸೋ ಮಚ್. ಐ ಥಿಂಕ್ ಎವ್ರಿಬಡಿ ಹೂ ಲಿವ್ಡ್ ಇನ್ ಮೈ ಮುಲ್ಕಿ ಜಾಯಿಂಟ್ ಫ್ಯಾಮಿಲಿ, ರೈಟ್, everybody played a role ಅಂತ ಹೇಳ್ಬೋದು. Very nice. I will never forget that. And if anybody asks where I am and how I have reached here, is all because of my family ಅಂತ ಹೇಳ್ಬೋದು. Nice. So they would take me and they would lie to my parents that she's fine, she's just playing. And after few years my parents come to know, because ನನ್ನ ಅಮ್ಮಗೆ ಡೌಟ್ ಆಗ್ತೈತಿ, ಇವಳು ಎಂತ ಎಷ್ಟು ಕಪ್ಪಾಗಿ ಬರ್ತಾಳೆ ಮನೆಗೆ ಬರೋ, ಕಲರ್ ಚೇಂಜ್ ಆಗಿದ್ದಾಗ ಬೆಳ್ಳಗಿರ್ತಾಳೆ, ಬಂದಾಗ ಕಲರ್ ಟ್ಯಾನ್ ಆಗಿ ಬರ್ತಿದ್ದಾಳೆ ಹೇಗೆ ಅಂತ. ಓಕೆ. ಬಟ್ ಆ್ಯಂಡ್ ಇಟ್ ವಾಸ್, ಅಮ್ಮಗೆ ತುಂಬ ಟೈಮ್ ಬೇಕಾಗಿತ್ತು ಇದನ್ನು. ಬಟ್ ದ ಮೊಮೆಂಟ್ ವಿ ಸ್ಪೋಕ್ ಆ್ಯಂಡ್ ಫ್ರಮ್ ದೆನ್ ಐ ಫೀಲ್ ಲೈಕ್ ನಂಗೆ ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಅಂದರೆ ಅಮ್ಮ ಅಪ್ಪ, ನಮ್ಮ ಅಪ್ಪದ ಫ್ಯಾಮಿಲಿ, ಅಮ್ಮದ ಫ್ಯಾಮಿಲಿ. ಆ್ಯಂಡ್ ಐ ಥಿಂಕ್ ಐ ಆಮ್ ಹಿಯರ್ ಬಿಕಾಸ್ ಆಫ್ ದೆಮ್ ಅಂತ ಹೇಳ್ಬೋದು. ಆ್ಯಂಡ್ ಈವನ್ ಮೈ ಸ್ಕೂಲ್ ಆ್ಯಂಡ್ ಕಾಲೇಜ್. ಆ್ಯಂಡ್ ಐ ಫೀಲ್ ಬಿಕಾಸ್ ವೆನ್ ಯು ಆರ್ ಇನ್ ಸ್ಪೋರ್ಟ್ಸ್ ನಮಗೆ ತುಂಬ ರಜೆ ಬೇಕಿರ್ತದೆ. ಆ್ಯಂಡ್ ಎವ್ರಿಬಡಿ ಪ್ಲೇಡ್ ಅ ರೋಲ್, ಲೈಕ್ ಇನ್ ಸ್ಕೂಲ್ ಟೀಚರ್ಸ್, ಮೈ ಪ್ರಿನ್ಸಿಪಲ್ಸ್, ಆ್ಯಂಡ್ ಇವನ್ ಇನ್ ಕಾಲೇಜ್. ಲೈಕ್ ನಂಗೆ ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಅಂದರೆ, ಇಫ್ ದೇ ವುಡಂಟ್ ಹ್ಯಾವ್ ಸಪೋರ್ಟೆಡ್ ಮೀ, ಐ ವುಡಂಟ್ ಹ್ಯಾವ್ ಗಾನ್ ಟು ದಟ್ ವರ್ಲ್ಡ್ ಕಪ್, ಐ ವುಡಂಟ್ ಹ್ಯಾವ್ ಗಾನ್ ಟು ದಟ್ ನ್ಯಾಷನಲ್ಸ್. ಎಲ್ಲೋ ಒಂದ್ ಕಡೆ ನೀವು ಹೇಳ್ದಂಗೆ ಯಾರೋ ಒಬ್ರನ್ನ ಚಾಂಪಿಯನ್ ಮಾಡಬೇಕು ಅಂದ್ರೆ ಎಷ್ಟೊಂದು ಜನರ ವಿಲೇಜ್ ಅಂತ ಹೇಳ್ಬೋದು ಅಲ್ವಾ? ಕರೆಕ್ಟ್. If I won 9 gold medals in life, I will give credits to everybody because ಅವ್ರು ನಂಗೆ ಅಷ್ಟು ಹೆಲ್ಪ್ ಮಾಡಿದ್ದಾರೆ. ನೀವು ಹೇಳ್ತಿರೋದು ನಿಜ. ತುಂಬಾ ಸಪೋರ್ಟ್ ಸಿಸ್ಟಮ್ ಇಲ್ಲದೆ ಯು ಕಾಂಟ್ ಅಚೀವ್ ದಟ್ ಕೈಂಡ್, ಬಿಕಾಸ್ ನೀವು ಎಲ್ಲ ರೀತಿಯಲ್ಲೂ ಯು ನೀಡ್ ದಟ್ ಸಪೋರ್ಟ್ ಸಿಸ್ಟಮ್. ಬಟ್ ಬಹುಶಃ ನನ್ಗನ್ಸುತ್ತೆ ತಾತ ಅಜ್ಜಿ ಅಂತ ಬಂದಾಗ, ಇವನ್ ಐ ಆಮ್ ನೋಟಿಸ್ಡ್, ಅವರು ಮೊದಲ ಬಾರಿಗೆ ನಿಮ್ಮ ಪ್ರತಿಭೆಯನ್ನ ಗುರುತಿಸ್ತಾರೆ. ಹೌದು. ಅದೇನು ತಂದೆ ತಾಯಿಗೂ ಅಷ್ಟು ಕಾಣಿಸ್ತಾ ಇರೋದು ಅವ್ರು ಕಾಣಿಸ್ತಾ ಇರುತ್ತೆ, ಬಿಕಾಸ್ ಮೇ ಬಿ ಒಂದು ಸ್ವಲ್ಪ ಡಿಟ್ಯಾಚ್ಮೆಂಟ್ ಇರುತ್ತೆ ಅನ್ಸುತ್ತೆ ಅವರಲ್ಲಿ. ಆ್ಯಂಡ್ ದೇ ಕ್ಯಾನ್ ಸಿ ದಟ್ ಇವಳಿಗಿದು ಇಷ್ಟ, ಇವಳಿಗಂದ್ರೆ ಪ್ರೀತಿ, ಇದರಲ್ಲಿ ಮಾಡೋ ಸಾಮರ್ಥ್ಯ, ಕೆಪಾಸಿಟಿ ಒಳ್ಳಿದೆ ಅಂತ ಮೇ ಬಿ ದೇ ಕ್ಯಾನ್ ರೆಕಗ್ನೈಸ್ ಮೋರ್ ಅಂತ ಅನ್ಸುತ್ತೆ. ಸೊ ಇದೆಲ್ಲ ಮಾಡಾದ್ಮೇಲೆ ವೆನ್ ಡಿಡ್ ಯು ಶಿಫ್ಟ್? ನೀವು ಯಾವಾಗ ಪ್ರೊಫೆಷ್ನಲ್ ಆಗಿ ಕಂಪೀಟ್ ಮಾಡಕ್ಕೆ ಶುರು ಮಾಡಿದ್ರಿ ಸ್ಟ್ಯಾಂಡ್ ಅಪ್ ಪೆಡ್ಲಿಂಗಲ್ಲಿ? ಬೈ 2014. ಐ ವಾಸ್ 14 years old. ಸೊ ಅದಕ್ಕಿಂತ ಮುಂಚೆ ನಾನು ಜಸ್ಟ್ ಸ್ಪೋರ್ಟ್ ಒಂದು ಪ್ಯಾಷನ್ ಆಗಿ ಮಾಡ್ತಿದ್ದೆ. ಬಟ್ ನನಗೆ ಅಪರ್ಚುನಿಟಿ ಸಿಕ್ಕುವಾಗ ಐ ಗೇವ್ ಮೈ ಆಲ್. ಸೊ ಬೆಳಿಗ್ಗೆ ಎದ್ದು ಸಮುದ್ರಕ್ಕೆ ಹೋಗಿ, ಶಾಲೆಗೆ ಹೋಗಿ, ಕೆಲವು ಸರಿ ಶಾಲೆಯಿಂದ ಬಂದು ಇನ್ನೂ ಪ್ರಾಕ್ಟೀಸ್ ಮಾಡಿ. ಸೊ I've lived a very tough life there because time management comes in place. ತುಂಬಾ ಡಿಸಿಪ್ಲಿನ್ ಬೇಕು and regular routine ಬೇಕು. So I think at the age of 14 is when I started competing professionally. It was your self made decision? ನೀವೇ ಖುದ್ದಾಗೆ ಡಿಸೈಡ್ ಮಾಡಿದ್ರಾ? Self made and all the people who were training me and my brother. Opportunity ಹೇಗೆ ಬಂತು ನಿಮಗೆ? Again I came to know from the team with whom I was training. So I came, ಅವರಿಂದ ನಂಗೆ ಇದು ಆಪರ್ಚುನಿಟಿ ಬಗ್ಗೆ ಗೊತ್ತಾಗಿದೆ. ಏನಂದ್ರೆ ಕಂಪೀಟ್ ಮಾಡಬಹುದು, ನ್ಯಾಷನಲ್ಸ್ ಇದೆ, ಹೌದು, ಆಮೇಲೆ ಸ್ಟೇಟ್ ಲೆವೆಲ್ಸ್ ಇರುತ್ತಾ ಇದರಲ್ಲಿ? ಸೊ ಇದರಲ್ಲಿ ನ್ಯಾಷನಲ್ಸ್ ಇರ್ತದೆ. Right now we have smaller races like district and state, but ಮುಂಚೆ ಡೈರೆಕ್ಟ್ ನ್ಯಾಷನಲ್ಸ್ ಹೋಗೋದು ಆಪರ್ಚುನಿಟೀಸ್ ಇತ್ತು, ಬಿಕಾಸ್ there were not a lot of people doing the sport. But ಈಗ ಅದು ಚೇಂಜ್ ಆಗಿದೆ. there are more people doing the sport. ಹಾಗೆ ಸ್ಪೋರ್ಟ್ ಪ್ರಿಪೇರ್ ಆಗಬೇಕು ಒಂದು ಕಾಂಪಿಟೇಷನ್ಗೆ ಅಂತ ಅಂದರೆ ದೆನ್ ನಿಮ್ಮ ತಲೆಯಲ್ಲಿ ಏನು ಓಡುತ್ತೆ ಅಂದರೆ, ಲೈಕ್ ಸಡನ್ಲಿ ಡ್ಯೂ ಲೈಕ್ ಥಿಂಕ್ ಆಫ್ ಟೂರ್ನಮೆಂಟ್ಗೆ ಹೋಗಬೇಕು, ಗೆಲ್ಲಬೇಕು, ಪ್ರಾಕ್ಟೀಸ್ ಮಾಡಬೇಕು ಅಂದರೆ, ಬಿಕಾಸ್ ನಿಮಗೆ ಎಕ್ಸ್ಪೀರಿಯನ್ಸ್ ಇರಲಿಲ್ಲ ಮುಂಚೆ ಸ್ಪೋರ್ಟ್ಸಲ್ಲಿ. ಸೊ ಅದು ನಿಮಗೆ ಎವ್ರಿ ಒನ್ ಹೆಲ್ಪ್ಡ್ ಯು ಔಟ್. ಬಟ್ ನೀವು ಮೆಂಟಲಿ ಹೇಗೆ ಬದಲಾವಣೆ ಆಯಿತು ನಿಮಗೆ? ಐ ಥಿಂಕ್ ನನಗೆ ಅಷ್ಟು ಓವರ್ ಥಿಂಕ್ ಮಾಡಲಿಕ್ಕೆ ನನಗೆ ಆಪರ್ಚುನಿಟಿ ಸಿಕ್ಕಲಿಲ್ಲ, ಬಿಕಾಸ್ ದೇ ವರ್ ಪೀಪಲ್ ಅರೌಂಡ್ ಮೀ ಹೂ ಗೈಡೆಡ್ ಮೀ ವಿತ್ ಎವ್ರಿಥಿಂಗ್. ಸೊ ರೇಸ್ ಹೇಗಿರ್ತದೆ, ಹೇಗೆ ಪ್ರಿಪೇರ್ ಆಗಬೇಕು, ವಾಟ್ ಕೈಂಡ್ ಆಫ್ ಪೀಪಲ್ ವಿಲ್ ಮೀಟ್ ದೇರ್. ಸೊ ಐ ಥಿಂಕ್ ಐ ವಾಸ್ ವೆಲ್ ಪ್ರಿಪ್ಡ್ ದ್ಯಾಟ್ ವೇ ಅಂತ ಹೇಳ್ಬೋದು. ಸೊ ಸ್ಟ್ಯಾಂಡ್ ಅಪ್ ಪೆಡ್ಲಿಂಗು ಲೈಫು ಎಜುಕೇಷನ್ನ ಹೇಗೆ ಬ್ಯಾಲೆನ್ಸ್ ಮಾಡಿದ್ರಿ? ಅಂದರೆ ಹೌ ಡಿಡ್ ಯು ಮ್ಯಾನೇಜ್ ಇಟ್?
I will open my mouth and say this is credits to my mother. Yeah? She was very clear. ನಾನು ಚಿಕ್ಕಯಿಂದನೇ if you're getting good marks, then you can continue doing the sport. Otherwise, you cannot. Okay. So I had this pressure that I have to get good marks. Okay. Because then if I do that, then I will also do well in sport. Very nice. And this is the way I ended up managing sport and studies well. And I remember ನಂಗೆ ಕೆಲ ಸರಿ 3 ಗಂಟೆಗೆ ಹೇಳ್ಬೇಕಾಗ್ತಿತ್ತು ಡೈಲಿ. And my parents, my both mom and dad would wake up with me, or at least at 4 o'clock. So 4 a.m. Yeah. And then? So that I study in the morning. Oh, and at 5 o'clock in the morning, my dad would drop me to the bus stand. Okay. Every single day. Imagine them doing that for me because I wanted to pick up a sport. Parents do that for their Yeah, kids. they're like the most selfless soul. ತಂದೆ ತಾಯಿಗೆ ತುಂಬ ಖುಷಿ ಆಗುತ್ತೆ ಮಕ್ಳಿಗೆ ಅದು ಮಾಡಿ. ಬಿಕಾಸ್ ಎಲ್ಲೋ ಒಂದು ಕಡೆ ನಾನು ಓದಿದೆ, ದ ಮೋಸ್ಟ್ ಬ್ಯೂಟಿಫುಲ್ ಥಿಂಗ್ ಇಸ್ ನಾವು ನಮ್ಮ ಮಕ್ಕಳನ್ನ ಏನೋ ಒಂದು ಹೊಸದು ಕಲ್ತಾಗಿ ನೋಡಿದಾಗ ತುಂಬ ಖುಷಿ ಕೊಡುತ್ತೆ ಅಂತ. ಐ ವಾಸ್ ಜಸ್ಟ್ ರೀಡಿಂಗ್ ಇಟ್ ಸಮ್ವೇರ್. ಸೊ ಫಾರ್ ಪೇರೆಂಟ್ಸ್ ಆಲ್ಸೋ ಐ ಥಿಂಕ್ ಇಟ್ಸ್ ಅನ್ ಅಬ್ಸಲ್ಯೂಟ್ ಜಾಯ್. ಮಕ್ಳು ಏನೋ ಒಂದು ಸಾಧನೆ ಮಾಡಿದಾಗ ಇಲ್ಲ ಒಂದು ಸಣ್ಣ ಹೆಜ್ಜೆ ಇಟ್ಟಾಗ್ಲು, ಮೊದಲನೇ ಬಾರಿಗೆ ಒಂದು ಸಣ್ಣ ಮಗು ಅಂಬೆಗಾಲಿಂದ ನಿಂತ್ಕೊಂಡು ನಡೆದಾಗ ಹೌ ಹ್ಯಾಪಿ ದೇ ಫೀಲ್. ಸೊ ಐಮ್ ಶೋರ್ ಫಾರ್ ಯುವರ್ ಪೇರೆಂಟ್ಸ್ ಇಟ್ ಮಸ್ಟ್ ಬಿನ್ ಫಸ್ಟ್ ಟೈಮ್ ಯುವರ್ ಔಟ್ ದೇರ್ ಇನ್ ದ ಓಷನ್, ನೀವು ಕಾಂಪೀಟ್ ಮಾಡಕ್ ಹೋಗ್ತಾ ಇದ್ದೀರಾ. ಸೊ ಇವನ್ ದೇ ಹ್ಯಾವ್ ದಟ್ ಹ್ಯೂಜ್ ಎಕ್ಸ್ಪೆಕ್ಟೇಷನ್, ಒಂದು ನಿರೀಕ್ಷೆ ಇರುತ್ತೆ ನನ್ನ ಮಗಳು ಗೆದ್ದು ಬರ್ತಾಳೆ ಅಂತ ಅಲ್ವಾ. ಸೊ ದೆನ್ ಆಮೇಲೆ ದೆನ್ ಹೌ ವಾಟ್ ಎಲ್ಸ್ ಡಿಡ್ ಯು ಡೂ ಟು ಮ್ಯಾನೇಜ್ ಯುವರ್ ಟೈಮ್ ಅವಾಗ? So I grew up in a family which is very disciplined. So ನನ್ನ ಅಮ್ಮ ಅಪ್ಪ when it comes to sleeping on time, eating on time, meals, managing like even my clothing, right? Everything was well planned. ಅಮ್ಮ ಹೇಳ್ತಿದ್ರು ನಾಳೆ ನಿಂಗೆ ಹೋಗ್ಬೇಕಾದ್ರೆ ಇವತ್ತು ನೈಟ್ ಎಲ್ಲ ರೆಡಿ ಮಾಡಿರ್ಬೇಕು because I am not helping. She like I felt like my parents brought me up so that I am an independent person. So ನನಗೆ ಚಿಕ್ಕಿರುವಾಗ ಅಪ್ಪ ಲೋಕಲ್ ಬಸ್ಸಲ್ಲಿ ಸ್ಕೂಲಿಗೆ ಕಲಿಸ್ತಿದ್ರು. Even though my dad's office was right beside my school, he never took me in the car. Okay. I always went in the bus and that's how I realized the value of public transport. How to travel solo. And this helped me now as well. Now as a 25-year-old Tanvi, because I also went to work, I went to college at night, I also trained, I also trained my team, and there's more aspects. And I think this is where the discipline came into my life a lot. You didn't feel like ನೀವು you're missing out on other things, ಫ್ರೆಂಡ್ಸು, ಫನ್ನು, ಸುಮ್ಮನೆ ಟೈಮ್ ಪಾಸ್ ಮಾಡೋದು ಅದೆಲ್ಲ ಮಿಸ್ ಔಟ್ ಮಾಡ್ತಾ ಇದ್ರೆ ಅಂತ ಅನ್ಸಿಲ್ವಾ ನಿಮಗೆ? No, because I felt like ನನ್ನ ಅಮ್ಮ ಅಪ್ಪ they also they told me that you have to give importance for that as well. So when I'm working I give 100% over there, but whenever I'm having fun and I'm with friends I'm all out with them as well. So I always try to give that balance. ಸೊ ನೀವು ಎಲ್ಲಿ ಇರ್ತೀರಾ ಅಲ್ಲಿ ಫುಲ್ 100% ಪ್ರೆಸೆನ್ಸ್ ಆಫ್ ಮೈಂಡ್ ಜೊತೆ ಅಲ್ಲೇ ಇರ್ತೀರಾ. Yeah, most of the time I'm like that. ಸೊ ಅಲ್ಲಿಂದ ಆಚೆ ಬಂದ್ಮೇಲೆ ಬಿಕಾಸ್ ಆಕ್ಚುಲಿ ನೀವು ಹೇಳ್ದಂಗೆ ವೆನ್ ಯುರ್ ಆಕ್ಚುಲಿ ಡೂಯಿಂಗ್ ಸ್ಟ್ಯಾಂಡ್ ಅಪ್ ಪೆಡ್ಲಿಂಗ್ or ಸರ್ಫಿಂಗ್ ನೀರ್ ಮೇಲೆ ಅಲೆಗಳ ಮೇಲೆ ಯು ಹ್ಯಾವ್ ಟು ಬಿ 100% there. Others will fall. Something will go wrong. I think that is something, giving 100% at whatever role you're doing, ಅದು ನನಗೆ ಸಮುದ್ರದಿಂದ ನಾನು ಕಲ್ತದೆ ಅಲ್ವಾ? So I can give credit over there as well. How beautiful. Yeah.